ಡೇ 55 ಆ್ಯಂಡ್ ಡೇ 56 ಆಫ್ ಟೊಮಾಟೊ ಫಾರ್ಮಿಂಗ್. ಡೇ 54 ಅಲ್ಲಿ ನಾವು ಒಂದು ಕಾಂಬಿನೇಷನನ್ನು ಸ್ಪ್ರೇ ಮಾಡಿದ್ವಿ. ಜಂಪು ಮತ್ತು ಪರ್ಫೆಕ್ಟು ಅದ್ರ ಜೊತೆಗೆ ಆಂಬಿಷನ್ ಸ್ಪ್ರೇ ಮಾಡಿದ್ವಿ. ಸೊ ಈ ಒಂದು ಕಾಂಬಿನೇಷನ್ ಸ್ಪ್ರೇ ಮಾಡಾದ್ಮೇಲೆ 2 ಡೇಸ್ ಆದಮೇಲೆ ರಿಸಲ್ಟನ್ನು ಚೆಕ್ ಮಾಡೋದಾದರೆ ಈ ರೀತಿ ಇದೆ. ಸ್ಲೈಟ್ಲಿ ಚಿಗುರು ಹೊಡೆದಿದೆ, ಬಟ್ ನಾನಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಇಲ್ಲ ಈ ಒಂದು ಚಿಗುರಿಗೆ. ಸೊ ಅದಾದಮೇಲೆ ನಾವು ಜಿಟಾಲ್ ಕಂಪ್ನಿದು ಡೇ 56 ಅಲ್ಲಿ 15, 15, 30 ಒಂದು ಮೂಟೆ 25 ಕೆಜಿ ಬ್ಯಾಗು ಓವರಾಲ್ 2.5 ಎಕರೆಗೆ. ಸೊ ಅದ್ರ ಜೊತೆಗೆ ಮಿಂಗಲ್ ಒಂದು 8 ಕೆಜಿ 2.5 ಎಕರೆಗೆ ಒಂದು 4 ಕೆಜಿ ಅವರೇಜ್ ಆಗಿ 3.5 to 4 ಕೆಜಿಸ್ ಆ ರೇಂಜಲ್ಲಿ ಬಿಡ್ತಿದ್ದೀನಿ. ಸೊ ಎರಡು ಮಿಕ್ಸ್ ಮಾಡೇ ಬಿಟ್ಬಿಡ್ತಿದ್ದೀನಿ. ಈ ಒಂದು ಕ್ರಾಪ್ ಕಂಡೀಷನ್ನು ಅರೌಂಡ್ 1.5 ಎಕರೆ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ. ಅದರಲ್ಲಿ ಒಂದು 5% ಮಾತ್ರ ವೈರಸ್ ಬಂದಿದೆ. ಅದಕ್ಕೆ ಬೇಕಿರೋದಂತಹ ಒಂದು ಗ್ರೋತ್ ಏನು ಬರಬೇಕಿತ್ತು ಅದು ಬಂದಾಗಿದೆ ಆಲ್ರೆಡಿ. ಒಂದು ಅರೌಂಡ್ ಒಂದು 5 ಫೀಟ್ಸ್ ಅಷ್ಟು ತೋಟ ಬೆಳೆದಿದೆ. ಕ್ರಾಪ್ ಸೆಟ್ಟಿಂಗ್ ಆಗಿರಲಿ, ಫ್ರೂಟ್ ಸೆಟ್ಟಿಂಗ್ ಆಗಿರಲಿ ತುಂಬ ಚೆನ್ನಾಗಿದೆ, ಏನೂ ಇಶ್ಯೂ ಇಲ್ಲ. ಇನ್ನೊಂದು ಪ್ಲಾಟ್ 1 ಎಕರೆ ಏನಿದೆ ಅಂತ ಹೇಳಿದೆ. ಸೊ ಆ ಪ್ಲಾಟಲ್ಲಿ ನಮಗೆ ಅರೌಂಡ್ ಒಂದು 4 ಫೀಟ್ವರೆಗೂ ಹೈಟು ಬಂದಿದೆ. ಸೊ ಅದಾದಮೇಲೆ ಆ ಒಂದು ಕ್ರಾಪಲ್ಲಿ ವೈರಸ್ ಇನ್ಫೆಕ್ಷನ್ ಅನ್ನೋದು ಒಂದು ಅರೌಂಡ್ 15% ಇದೆ. ಸೊ ಅದೇ ಒಂಚೂರು ಡ್ಯಾಮೇಜ್ ಮಾಡಿರೋದು. ಸೊ ಇದಾದಮೇಲೆ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂದರೆ ಸಿಂಪಲ್ಲು, ನಿಮ್ಮ ತೋಟನ ತುಂಬ ಜಾಗೃತವಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಟೆಂಪ್ರೇಚರ್ ಅನ್ನೋದು ಇಂಕ್ರೀಸ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮೆನ್ಷನ್ ಮಾಡಿ ಹೇಳಿದ್ದೆ 35 ಇದೆ ನಮ್ಮ ಏರಿಯಾದಲ್ಲಿ, ಎಸ್ಪೆಷಲಿ ಚಿಂತಾಮಣಿ ಏರಿಯಾದಲ್ಲಿ ಅಂತ. ಸೊ ಇದು 37 ಸಮ್‌ಟೈಮ್ಸ್ ಹೋಗಿದೆ ಸಹ ಈ ಸರಿ. ಇವತ್ತು ಎಸ್ಪೆಷಲಿ ನಾನು ವಿಡಿಯೋ ರೆಕಾರ್ಡ್ ಮಾಡುವಂತಹ ಒಂದು ದಿನ 37 ಈ ಒಂದು ಟೆಂಪ್ರೇಚರ್ ಅನ್ನೋದು ಇಂಕ್ರೀಸ್ ಆಗಿದೆ. ಪ್ರತಿಯೊಬ್ಬ ರೈತರಲ್ಲೂ ಮನವಿ ಮಾಡ್ಕೊಳ್ಳೋದೊಂದೇ, ಬೇಕಿರುವಂಥ ನ್ಯೂಟ್ರಿಮೆಂಟು ಮತ್ತು ರೆಗ್ಯುಲರ್ ಸ್ಪ್ರೇಸನ್ನು ಮಾಡ್ತೀರಿ ಟೊಮೆಟೊ ಫಾರ್ಮಿಂಗಲ್ಲಿ. ಸೊ ಆವಾಗೇ ನೀವು ಸಕ್ಸಸ್ ಕಾಣ್ಲಿಕ್ಕೆ ಕಾರಣ. ರೇಟ್ಸ್ ಬಗ್ಗೆ ವರಿ ಆಗಬೇಡಿ. ಈಗ ರೇಟ್ಸ್ ಅಂತೂ 100 ರೂಪೀಸ್ ಲೆಸ್ ದ್ಯಾನ್ ಇದೆ. ಬಟ್ ಒನ್ ಡೇ ಡೆಫಿನೆಟ್ಲಿ ಅದು ಇಂಕ್ರೀಸ್ ಆಗೇ ಆಗುತ್ತೆ. ಯಾವತ್ತೂ ಅದೇ ಥರ ಇರೋದಿಲ್ಲ. ಸೊ ಆವಾಗ ನಾವು ಬೇಜಾರಾಗೋಕ್ಕಿಂತ ಇವಾಗ ನಾವು ನಮ್ಮ ತೋಟವನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸೊ ಡೆಫಿನೆಟ್ಲಿ ರೇಟ್ ಬಂದಾಗ ನಮಗೆ ಒಳ್ಳೆ ಕಾಸುಗಳನ್ನೋದು ಆಗುತ್ತೆ. ಸೊ ಇದನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಂತಹ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಜೈ ಜವಾನ್, ಜೈ ಕಿಸಾನ್.